ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಸಲಾಗುತ್ತಿದ್ದ ಜೂಜಾಟದ ಕ್ಲಬ್ಗಳನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಹಾಗೂ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಬಂದ್ ಮಾಡಿಸುವ ಮೂಲಕ ತಮ್ಮ ಮನವಿಯನ್ನು ಸ್ವೀಕರಿಸಿದ್ದು ಅವರಿಗೆ ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸುವುದಾಗಿ ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿಕುಮಾರ್ ಅವರು ಹೇಳಿದ್ದಾರೆ. ಮಂಗಳವಾರ ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಾಯಿಕೊಡೆಗಳಂತೆ ಅಕ್ರಮವಾಗಿ ಇಸ್ಪಿಟ್ ಕ್ಲಬ್ಗಳು ನಡೆಯುತ್ತಿದ್ದು, ಈ ಕ್ಲಬ್ಗಳಿಂದಾಗಿ ಅನೇಕ ಜನರು ತಮ್ಮ ಸಾಂಸ್ಕಾರಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲು ಸಾಧ್ಯವಾಗದೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ರಿಕ್ರಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ ಎಂದು ಅನುಮತಿಯನ್ನು ಪಡೆದುಕೊಂಡು ಯಾವುದೇ ಸಾರ್ವಜನಿಕರ ಕ್ರೀಡೆಗಳನ್ನು ಆಡಿಸದೆ ಕೇವಲ ಹಣಗಳಿಕೆಗಾಗಿ ಕ್ಲಬ್ಗಳಲ್ಲಿ ಅಂದರ್ ಬಹಾರ್, ತ್ರೀಸ್, ರಮ್ಮಿಗಳಂತಹ ವಿವಿಧ ರೀತಿಯ ಇಸ್ಪಿಟ್ ಆಡಿಸುವ ಮೂಲಕ ಜನರ ಜೀವನವನ್ನು ಹಾಳು ಮಾಡುತ್ತಿರುವ ಕ್ಲಬ್ಗಳು ಇದ್ದರೂ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸಹಿತ ನೋಡಿಕೊಂಡು ಸುಮ್ಮನೆ ಇದ್ದಾರೆ. ಹಾಗಾಗಿ ಇದನ್ನು ಕೂಡಲೇ ಬಂದ್ ಮಾಡಿಸುವಂತೆ ಜುಲೈ 12ರಂದು ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿನಂತಿ ಮಾಡಲಾಗಿತ್ತು. ನಮ್ಮ ಮನವಿಯನ್ನು ಮನಗಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಜಿತ್ ಹಾಗೂ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರು ಹಾಗೂ ಸಕಲೇಶಪುರ ತಾಲೂಕು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಸದಸ್ಯರ ಮೆಂಬರ್ಶಿಪ್ ಕ್ಲಬ್ ಅಂತೇಳಿ ಲೈಸೆನ್ಸ್ ತಗೊಂಡು ಪೊಲೀಸ್ ಇಲಾಖೆಗೆ ಅನಧಿಕೃತ ಮಾಹಿತಿ, ನಮ್ಮ ಹತ್ರ ಕೋರ್ಟ್ದು ಆರ್ಡರ್ ಇದೆ, ರಮ್ಮಿ ಆಡ್ಬೋದು ಅಂತೇಳಿ ಪೊಲೀಸ್ ಇಲಾಖೆಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅನಧಿಕೃತವಾಗಿ ಕ್ಲಬ್ ನಡೆಸ್ತಾ ಇದ್ರು. ಕ್ಲಬ್ಬಲ್ಲಿ ಯಾವ ಥರ ನಡೆಸಿದ್ರು ಅಂದರೆ, ರಮ್ಮಿ ಆಡಲಿಕ್ಕೆ ಯಾವುದೇ ಥರದ್ದು ಇದಿಲ್ಲ, ನಿರ್ಬಂಧ ಇಲ್ಲ. ಯಾಕೆಂದರೆ ರಮ್ಮಿ ಅನ್ನೋದು ಒಂದು ಮೈಂಡ್ ಗೇಮ್ ಅಂತೇಳಿ ಇದೆ. ಆದರೆ ಇವರು ಇಲ್ಲಿ ಅನಧಿಕೃತವಾಗಿ ಲೈಸೆನ್ಸ್ ತಗೊಂಡು ಜಿಲ್ಲಾಡಳಿತದಿಂದ ರಮ್ಮಿ ಅಂದರೆ ಸ್ಟ್ರೈಕ್ಸ್ ಅಂತೇಳಿ ಬ್ಯಾಗ್ ಏನು ಹೇಳ್ತಾರೆ, ಅದಕ್ಕೆ ಒಂದು ಪಾಯಿಂಟಿಗೆ 100 ರೂಪಾಯಿ, 1000 ರೂಪಾಯಿ, ಈ ಥರ ಸ್ಟ್ರೈಕ್ಸ್ ಅಂತೇಳಿ, ಅಂದರ್ ಬಾರು, ತ್ರೀಸ್ ಅಂತೇಳಿ ಈ ಥರ ಆಟಗಳನ್ನು ನಡೆಸ್ಕೊಂಡು ದಂಧೆ ಮಾಡ್ತಾಯಿದ್ರು. ಅದಕ್ಕೆ ಅವರಿಗೆ ಆ ಕ್ಲಬ್ಗಳು ನಿಲ್ಲಿಸೋದಕ್ಕೆ ಮೊದಲು ಜಿಲ್ಲಾಡಳಿತಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಹಾಸನಲ್ಲಿ ಸುಮಾರು ಜನದ ಹೆಣ್ಮಕ್ಳ ತಾಳಿ ಭಾಗ್ಯ ಕೊಟ್ಟಿದ್ದಾರೆ DC SP ಅವರು, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸಕಲೇಶಪುರದ DSP ಪ್ರಮೋದ್ ಕುಮಾರ್ ಅವರು ಕೂಡ ಅವರು ತುಂಬ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕ್ಲಬ್ಗಳು ನಿಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಹೋರಾಟ ಇದ್ದಿದ್ದು ಬರೀ ಅನಧಿಕೃತ ಕ್ಲಬ್ಗಳ ಬಗ್ಗೆ. ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಪ್ರತಿಷ್ಠಿತ ಕ್ಲಬ್ಗಳಿದ್ದಾವೆ. ಹಾಸನ್ ಕ್ಲಬ್ ಇರ್ಬೋದು, ಸಕಲೇಶ್ವರ ಮಂಜಾ ಕ್ಲಬ್ ಇರ್ಬೋದು, ಕಾಸ್ಮೋಪಾಲಿಟನ್ ಕ್ಲಬ್ ಇರ್ಬೋದು. ಇವು ನಿಯಮವನ್ನು ಮೀರಿ ನಡೆಸ್ತಾ ಇಲ್ಲ. ಇವರು ಏನು ಲೀಗಲ್ ಆಗಿದೆ ಆ ಲೀಗಲ್ ನಡೆಸ್ತಾ ಇದ್ದಾರೆ. ಅವುಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಯಾವುದು ಇಲ್ಲೀಗಲ್ ಆಗಿತ್ತು ಅದರ ವಿರುದ್ಧ ಮಾತ್ರ ಹೋರಾಟ. ಅದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು.